ಸರ್ಫೇಸಿ ಕಾಯ್ದೆಯಡಿ ಕಾಫಿ ತೋಟಗಳ ಆನ್ಲೈನ್ ಹರಾಜು ಸ್ಥಗಿತಗೊಳಿಸಿರುವ ಬಗ್ಗೆ ಪತ್ರಿಕೆಯೊಂದರಲ್ಲಿ ವರದಿ ಪ್ರಕಟವಾಗಿದ್ದು, ಇದು ಸುಳ್ಳು ಸುದ್ದಿ ಎಂದು ಶಾಸಕ ಎಎಸ್ ಪೊನ್ನಣ್ಣ ಹೇಳಿದ್ದಾರೆ. ಆನ್ಲೈನ್ ಹರಾಜು ಸ್ಥಗಿತಗೊಂಡಿಲ್ಲ. ಈಗಲೂ ಆಕ್ಷನ್ ನಡೆಯುತ್ತಲೇ ಇದೆ. ಭ್ರಮೆಯಲ್ಲಿರುವ ಬಿಜೆಪಿಯವರು ಇಂತಹ ಸುಳ್ಳು ಮಾಹಿತಿ ಪ್ರಕಟಿಸುತ್ತಿದ್ದಾರೆ ಎಂದರು. ಕೇಂದ್ರ ಸರ್ಕಾರ ರೈತರ ಪರವಾಗಿ ಸರ್ಫೇಸಿ ಕಾಯ್ದೆ ತಿದ್ದುಪಡಿ ಮಾಡಬೇಕು. ಈ ನಿಟ್ಟಿನಲ್ಲಿ ಕೊಡಗು ಮೈಸೂರು ಕ್ಷೇತ್ರದ ಸಂಸದ ಯದುವೀರ್ ಒಡೆಯರ್ ಗಮನ ಹರಿಸಬೇಕು ಎಂದಿರುವ ಪೊನ್ನಣ್ಣ, ಸುಳ್ಳು ಸುದ್ದಿ ಹರಡಲು ಕಾರಣಕರ್ತರಾದವರು ಕ್ಷಮೆಯಾಚಿಸಬೇಕೆಂದು ಆಗ್ರಹಿಸಿದರು. ನಾನು ಅವತ್ತು ಇದು ಸರಿಯಲ್ಲ ಅಂತ ನನ್ನ ಮನಸ್ಸಿಗಾದರೂ ಕೂಡ ಒಬ್ಬ ವಕೀಲನಾಗಿ ನಾನೇನು ಹೇಳಲಿಕ್ಕೆ ಹೋಗಲಿಲ್ಲ. ಯಾಕೆಂದರೆ ರಾಜಕಾರಣ ಮಾಡ್ಬೋದು, ಯಾರಿಗಾರು ಇದರಿಂದ ಲಾಭ ಆಗ್ತಾ ಇದ್ದರೆ ಖಂಡಿತವಾಗಲಿ ಅಂಥೇಳಿ. ಆದರೆ ಇವತ್ತು ಕೂಡ ಆನ್ಲೈನ್ ಆಕ್ಷನ್ ಆಗ್ತಾಯಿದೆ. ಸರ್ಫೇಸಿ ಆ್ಯಕ್ಟನ್ನು ಸ್ಥಗಿತಗೊಳಿಸಿಲ್ಲ. ಇದು ಪೂರ್ಣವಾಗಿ ಸುಳ್ಳು ಸುದ್ದಿಯನ್ನು ಭಾರತೀಯ ಜನತಾ ಪಕ್ಷದವರು ಕೊಡಗಿನ ಬೆಳೆಗಾರರಿಗೆ ದಾರಿ ತಪ್ಪಿಸಲಿಕ್ಕೋಸ್ಕರ ಇಲ್ಲಿ ವಿತರಿಸಿದ್ದಾರೆ. ಕಂಪ್ಲೀಟ್ ಫಾಲ್ಸ್ ನ್ಯೂಸ್. ಇವತ್ತುವರೆಗೂ ಅಧಿಕೃತವಾಗಿ ಒಂದೇ ಒಂದು ಲೈನು ಕೂಡ ಆರ್ಥಿಕ ಸಚಿವರು ಕೇಂದ್ರದಿಂದ ಆಗಲಿ ಅವರ ಸಚಿವಾಲಯದಿಂದ ಆಗಲಿ ಬಂದಿಲ್ಲ. ಸ್ಥಗಿತಗೊಳಿಸಿದ್ದೀವಿ ಅಂತ. ಸರ್ಫೇಸಿ ಕಾನೂನೇನಿದೆ, ಇಟ್ಸ್ ಅ ಸೆಂಟ್ರಲ್ ಗೌರ್ಮೆಂಟ್ ಲಾ. ಅದು ಸೆಂಟ್ರಲ್ ಲಾ ಅಂದರೆ ಸಂಸತ್ನಲ್ಲಿ ಜಾರಿಯಾಗಿರುವಂಥ ಕಾನೂನು. ಯಾವಾಗಿಂದ ಇದು ಬೆಳೆಗಾರರಿಗೆ ಅನ್ವಯ ಆಯಿತು ಅಂತ ಹೇಳಿದ್ರೆ, ನಮ್ಮ ಉಚ್ಚ ನ್ಯಾಯಾಲಯದಲ್ಲಿ ಮತ್ತು ಬಹುಶಃ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಕೂಡ ಅದನ್ನು ಎತ್ತಿಡಿದಿದ್ದಾರೆ. ಒಂದು ತೀರ್ಪಾಯಿತು. ಆ ತೀರ್ಪಿನಲ್ಲಿ ವಾಣಿಜ್ಯ ಬೆಳೆಗೆ ಅಂದರೆ ಕಾಫಿ ಬೆಳೆಗಾರರಿಗೆ ಸರ್ಫೇಸಿ ಆ್ಯಕ್ಟ್ನಲ್ಲಿ ಕ್ರಮ ಜರುಗಿಸ್ಬೋದು ಅಂಥೇಳಿ ಆ ತೀರ್ಪನ್ನು ನೀಡಿದೆ. ಈಗ ಆ ತೀರ್ಪನ್ನು ಕಾನೂನಿನ ಮೂಲಕ ಸರಿಪಡಿಸ್ಬೋದೇ ಹೊರತು ಬಾಯಿ ಮಾತಿನಿಂದ ಮಾಡೋಕ್ಕಾಗೋದಿಲ್ಲ. ಯಾರೋ ಹೋದರು, ಮನವಿ ಕೊಟ್ಟರು, ಅವ್ರು ಎಷ್ಟೇ ದೊಡ್ಡವರು, ದೇವೇಗೌಡರು ಹೋಗಿದ್ದಾರೆ ಪಾಪ, ಆರೋಗ್ಯ ಅವ್ರದ್ದು ಕೆಟ್ಟಿದ್ರು ಕೂಡ ಭಾಳ ದೊಡ್ಡ ಪ್ರಯತ್ನ ಮಾಡಿದ್ದಾರೆ. ಅವ್ರಿಗೆ ಗೌರವ ಇದೆ ಅವ್ರು ಮಾಡಿರುವಂಥ ಪ್ರಯತ್ನಕ್ಕೂ ಕೂಡ. ಆದರೆ ಸರ್ಕಾರದಿಂದ ಸ್ಪಂದನೆ ಆಗಲಿಲ್ಲ. ಸ್ಪಂದನೆ ಆಗದೇ ಇರುವಂಥ ವಿಚಾರವನ್ನು ಇಲ್ಲಿ ಎಲ್ಲರಿಗೂ ಕೂಡ ತಾವೆಲ್ಲ ಮಾಧ್ಯಮದವರು ಕೂಡ ಅದನ್ನು ನಂಬಿದ್ರಿ. ಯಾಕಂದರೆ ಜವಾಬ್ದಾರಿಯುತವಾಗಿ ಮಾತಾಡ್ತಾರೆ ಅಂತ ನೀವು ಬಯಸಿದ್ದು, ನೀವು ಪಾಪ ನೀವೆಲ್ಲ ನಿರೀಕ್ಷೆ ಮಾಡ್ತೀರಿ. ಆದರೆ ನೋಡಿ ಎಷ್ಟೊಂದು ಬೇಜವಾಬ್ದಾರಿಯಿಂದ ಮಾಡಿದ್ದಾರೆ. ಇವತ್ತುವರೆಗೂ ಒಂದೇ ಒಂದು ಸೆಂಟೆನ್ಸು, ಹೌದು ಸರ್ಫೇಸಿ ಆ್ಯಕ್ಟು ಕಾಫಿ ಬೆಳೆಗಾರರಿಗೆ ಅನ್ವಯ ಆಗೋದಿಲ್ಲ, ಇದು ಸ್ಥಗಿತ ಆಗಿದೆ ಅಂತ ಹೇಳುವಂಥದ್ದನ್ನು ಎಲ್ಲರೂ ಒಂದು ಕಡೆ ನಾವು ನೋಡಿದ್ದೀನ. ಈಗ ನನಗೆ ಕಾಫಿ ಪ್ಲಾಂಟರ್ಸ್ ಅಸೋಸಿಯೇಷನ್ ಅವರು ಬಂದು, ಕೂರ್ಗ್ ಪ್ಲಾಂಟರ್ಸ್ ಅಸೋಸಿಯೇಷನ್ ಅವರು ಪಾಪ ಅವರ ಅಧ್ಯಕ್ಷರೆಲ್ಲ ಬಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸರ್, ಇವತ್ತಿಗೂ ಕೂಡ ಆನ್ಲೈನ್ನಲ್ಲಿ ಆಕ್ಷನ್ ಆಗ್ತಾಯಿದೆ. ಫೆಬ್ರವರಿನಲ್ಲಿ ಮಾರ್ಚ್ನಲ್ಲಿ ಕೂಡ ಸ್ವಾಧೀನ ತಗೊಂಡು ಹರಾಜು ಮಾಡಿದ್ದಾರೆ. ಹುದಿಕೇರಿನಲ್ಲೇ ಹರಾಜಾಗಿದೆ ನಮ್ಮೂರಲ್ಲಿ. ಅದರಿಂದ ಯಾರು ಈಗ ಬೆಳೆಗಾರರು ಪಾಪ ಯಾರಿಗೆ ಆಕ್ಷನ್ ಆಗ್ತಾಯಿದೆ ಅವ್ರಿಗೆ ಗೊತ್ತಾಗ್ತದೆ ಇದು ಸುಳ್ಳು ಅಂತ. ಸಾರ್ವಜನಿಕವಾಗಿ ಏನೋ ಮಾಡಿಬಿಟ್ಟಿದ್ದಾರೆ, ಭಾಳ ದೊಡ್ಡ ಸುದ್ದಿ ಮಾಡಿಬಿಟ್ರು. ನಾನೆಲ್ಲ ಪ್ರಸ್ತಾಪ ಮಾಡ್ತಾ ಇರಲಿಲ್ಲ ಇದು. ಯಾಕಂದರೆ ದಿನನಿತ್ಯ ಸುಳ್ಳು ಹೇಳೋದೇ ಇವ್ರಿಗೆ, ಸುಳ್ಳಿನ ರಾಜಕಾರಣ. ಅದ್ಯಾವುದೋ ಒಂದು ಸಿನಿಮಾ ಜ್ಞಾಪಕ ಆಗ್ತದೆ, ಅದೇನೋ ಸೌದಾಗರ್ ಅಂತ ಪಿಕ್ಚರ್ ಇತ್ತು. ಆ ಥರ ಇವರು ಮೌತ್ಗ ಸೌದಾಗರ್ ಅಂತ, ಇವರು ಸುಳ್ಳುಗ ಸೌದಾಗರ್ಗಳು. ಬರೇ ಸುಳ್ಳು, ಬಾಯಿ ಬಿಟ್ಟರೆ ಸುಳ್ಳು ಹೇಳ್ತಾರೆ. ರಾಜ್ಯ ಬಜೆಟ್ನಲ್ಲಿ ಮುಖ್ಯಮಂತ್ರಿಗಳು ಕೊಡಗು ಜಿಲ್ಲೆಗೆ ವಿಶೇಷ ಪ್ರಾತಿನಿಧ್ಯ ನೀಡಿದ್ದಾರೆ. ಕಳೆದ ಬಾರಿಯೂ ಕೊಡಗಿಗೆ ಉತ್ತಮ ಬಜೆಟ್ ಆಗಿತ್ತು. ಆಸ್ಪತ್ರೆ ಸೇರಿದಂತೆ ವಿವಿಧ ಯೋಜನೆಗಳನ್ನು ನೀಡಿದ್ದ ಸರ್ಕಾರ ಈ ಬಾರಿ ಬಹು ಬೇಡಿಕೆಯಲ್ಲಿದ್ದ ಕ್ರೀಡಾ ತರಬೇತಿ ಕೇಂದ್ರ ಸ್ಥಾಪನೆಗೆ ಅನುದಾನ ನೀಡಿದೆ. ಈ ಬಜೆಟ್ನಲ್ಲೇ ಪೂರ್ಣ ಮೊತ್ತ ನೀಡುವ ನಿರೀಕ್ಷೆ ಇದೆ ಎಂದರು. ಶ್ರಮಿಕ ಶಾಲೆ ಸ್ಥಾಪನೆಗೆ ಅನುಮೋದನೆ ಸಿಕ್ಕಿದೆ. ಆದಿವಾಸಿ ಅಭಿವೃದ್ಧಿ ನಿಗಮಗಳಿಗೆ ಅನುದಾನ, ಕೊಡವ ಅಭಿವೃದ್ಧಿ ನಿಗಮ ಸ್ಥಾಪನೆಗೂ ಅನುದಾನ ಘೋಷಿಸಲಾಗಿದೆ. ಉಳಿದಂತೆ ರಾಜ್ಯ ಸರ್ಕಾರವು ಜಿಲ್ಲೆಯ ರಸ್ತೆ ಅಭಿವೃದ್ಧಿ, ವಸತಿ ವ್ಯವಸ್ಥೆ ಸೇರಿದಂತೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಕ್ರಮ ಕೈಗೊಂಡಿದೆ ಎಂದು ಪೊನ್ನಣ್ಣ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಧರ್ಮಜ ಉತ್ತಪ್ಪ, ಕರ್ನಾಟಕ ಕ್ರೀಡಾ ಪ್ರಾಧಿಕಾರದ ಉಪಾಧ್ಯಕ್ಷ ಅರುಣ್ ಮಾಚಯ್ಯ, ಮಾಜಿ ಎಂಎಲ್ಸಿ ವೀಣಾ ಅಚ್ಚಯ್ಯ, ಮುಖಂಡರಾದ ಟಿಪಿ ರಮೇಶ್, ತೆನ್ನಿರ ಮೈನಾ, ಕೊಲ್ಯದ ಗಿರೀಶ್ ಮತ್ತಿತರರು ಇದ್ದರು. ಚಿತ್ತಾರ ನ್ಯೂಸ್, ಮಡಿಕೇರಿ.